We started a series from our previous episode talking about spiritual realities. ನಾವು ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಆತ್ಮಿಕವಾದಂಥ ಸತ್ಯತೆ ಕುರಿತಾಗಿ ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ವಿ. A very interesting topic. ತುಂಬ ಸುಂದರವಾದಂಥ ಒಂದು ವಿಷಯ. And a very vital and an important topic that every believer in the Lord Jesus Christ must understand. ಕರ್ತನಾದ ಯೇಸುವಿನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ತಿಳಿದುಕೊಳ್ಳಬೇಕಾದ ಪ್ರಾಮುಖ್ಯವಾದಂಥ ಒಂದು ವಿಷಯ. Just to briefly review what I shared in our previous episode. ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆ ಏನು ಹಂಚಿಕೊಂಡೆ ಎಂಬುದರ ಕುರಿತಾದಂಥ ಒಂದು ಚಿಕ್ಕ ವಿಮರ್ಶೆ. We discussed about how God is a spirit. ನಾವು ದೇವರು ಯಾವ ರೀತಿ ಪ್ರೀತಿ ಸ್ವರೂಪನೆಂಬುದಾಗಿ ಕಲಿತೆವು. And Jesus mentions it in John chapter 4 verses 24, stating that God is spirit and those who worship him must worship him in spirit and in truth. ಯೇಸು ಕ್ರಿಸ್ತನು ಇದರ ಕುರಿತಾಗಿ ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ಹೇಳಿದನು. And we also referred to 1 Thessalonians chapter 5 verses 23, where Apostle Paul talks about how God has created us spirit, soul and body. ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಯಾವ ರೀತಿಯಾಗಿ ಕರ್ತನು ನಮ್ಮನ್ನ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದಿರುವಂತೆ ಸೃಷ್ಟಿಸಿದ್ದಾನೆಂಬುದಾಗಿ ಕಲಿತೆವು. Where God has not only created us to function in the natural or in our body, in our soul, but he's also created us. In fact, the real we are spiritual beings. ದೇವರು ನಾವು ನೈಸರ್ಗಿಕವಾಗಿ ಮಾತ್ರವಲ್ಲದೆ ನಾವು ಆತ್ಮೀಯ ರೀತಿಯಲ್ಲಿ ನಿಜವಾದಂಥ ನಾವುಗಳು ಎಂಬುದಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. And the book of Hebrews talks about how God's word created the worlds. ಅದೇ ರೀತಿಯಾಗಿ ಇಬ್ರಿಯ ಪತ್ರಿಕೆಯಲ್ಲಿ ದೇವರ ವಾಕ್ಯವು ಯಾವ ರೀತಿಯಾಗಿ ಲೋಕವನ್ನ ಸೃಷ್ಟಿಸಿತು ಎಂಬುದಾಗಿ ಕಲಿತುಕೊಂಡೆವು. How the visible realm, what we see around us, came out of the invisible. ನಮ್ಮ ದೃಶ್ಯವಾದವುಗಳು ಕಾಣುವಂತ ಎಲ್ಲವೂ ಅದೃಶ್ಯವಾದವುಗಳಿಂದ ಉಂಟು ಮಾಡಲ್ಪಟ್ಟಿತು ಎಂಬುದೇ ನೋಡಿದೆವು. We discussed about how God has created both the natural realm and the spiritual realm. ದೇವರು ಯಾವ ರೀತಿಯಾಗಿ ನೈಸರ್ಗಿಕವಾದ ಮಂಡಲ ಮತ್ತು ಆತ್ಮಿಕ ಮಂಡಲವನ್ನು ಉಂಟು ಮಾಡಿದನೆಂಬುದಾಗಿ ಕಲಿತುಕೊಂಡೆವು. How the spiritual realm is more superior, powerful than the natural realm. ನೈಸರ್ಗಿಕವಾದ ಮಂಡಲಕ್ಕಿಂತಲೂ ಆತ್ಮೀಯ ಮಂಡಲವು ಅದು ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ಕಲಿತುಕೊಂಡೆವು. And how there are beings in these two realms. ಈ ಎರಡು ಮಂಡಲದಲ್ಲಿಯೂ ಸಹ ಜೀವಿಗಳು ಇದೆ ಎಂಬುದಾಗಿ ಕಲಿತುಕೊಂಡೆವು. The eternal self-existent being is God. ತಾನೇ ಸ್ವತಃವಾಗಿ ಇರುವ ದೇವರಾಗಿದ್ದಾನೆ. He created angels. ಆತನು ದೂತರನ್ನ ಸೃಷ್ಟಿಸಿದನು. And then when the angels rebelled, they became fallen angels, or what the Bible calls as demons. ಆ ದೂತರು ದಂಗೆ ಎದ್ದಾಗ ಅವರು ತಳ್ಳಲ್ಪಟ್ಟ ದೂತರಾಗಿ ದೆವ್ವಗಳಾಗಿ ಮಾರ್ಪಟ್ಟವು. And then there are also ministering angels. ನಂತರವಾಗಿ ಸೇವೆ ಮಾಡುವಂತ ದೂತರಿದ್ದಾರೆ. God assigns them at times when necessary to minister to God's people. ದೇವರ ಮಕ್ಕಳಿಗೆ ಅವರು ಕಾರ್ಯ ಮಾಡುವಂತೆ ದೇವರು ಅವರಿಗೆ ಕೆಲಸಗಳನ್ನ ಕೊಡುತ್ತಾನೆ. And then God created us people. ನಂತರವಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದನು. We discussed about how, God created us to have dominion in this earth. ಈ ಭೂಮಿಯಲ್ಲಿ ಯಾವ ರೀತಿಯಾಗಿ ಅಧಿಕಾರ ನಡೆಸಬೇಕೆಂಬುದಾಗಿ ದೇವರು ಉಂಟು ಮಾಡಿದನೆಂಬುದಾಗಿ ನೋಡಿದೆವು. But man fell. ಆದರೆ ಮನುಷ್ಯನ ಪತನವಾಯಿತು. And then Satan became control of the earth. ನಂತರವಾಗಿ ಸೈತಾನನು ಈ ಭೂಮಿಯ ಒಂದು ಆಳ್ವಿಕೆ ಮಾಡುವನಾಗಿ ಮಾರ್ಪಟ್ಟನು. But we also spoke about how God has provided for us redemption through the Lord Jesus Christ dying for us on the cross. ನಂತರವಾಗಿ ಯಾವ ರೀತಿಯಾಗಿ ದೇವರು ನಮಗೋಸ್ಕರವಾಗಿ
ವಿಮೋಚನೆಯನ್ನ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರವಾಗಿ ಕೊಟ್ಟನೆಂಬುದಾಗಿ ಕಲಿತೆವು. And we did see about how, how man is created for relationships in both of these realms. ಅನಂತರವಾಗಿ ಯಾವ ರೀತಿಯಾಗಿ ಮನುಷ್ಯನು ಎರಡು ಮಂಡಲದಲ್ಲಿಯೂ ಆತನ ಸಂಬಂಧಗಳನ್ನು ವಹಿಸಲಿಕ್ಕೆ ಉಂಟು ಮಾಡಲ್ಪಟ್ಟನೆಂಬುದನ್ನು ಕಲಿತೆವು. We can have friends, we can have relationships with people in our day-to-day lives. At the same time, when we receive Jesus as our Lord and Savior, we can cultivate a relationship in the Spirit with God. ನಾವು ನಮ್ಮ ನೈಸರ್ಗಿಕವಾದಂಥ ಜೀವಿತದಲ್ಲಿ ನಾವು ಸ್ನೇಹಿತರನ್ನ ಕುಟುಂಬದ ಸಂಬಂಧಗಳನ್ನ ಯಾವ ರೀತಿಯ ವಹಿಸ್ತೇವೋ ಅದೇ ರೀತಿ ಆತ್ಮಿಕ ಮಂಡಲದಲ್ಲಿ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನ ವಹಿಸಬಹುದು. We also spoke about how what happens in the spirit realm can affect the natural. ಅದೇ ರೀತಿಯಾಗಿ ಆತ್ಮಿಕ ಮಂಡಲದಲ್ಲಿ ನಡೆಯುವಂಥ ಕಾರ್ಯಗಳು ನೈಸರ್ಗಿಕ ಕಾರ್ಯದ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಎಂಬುದಾಗಿ ಕಲಿತೆವು. Demons that are spiritual beings can affect the natural realm. ಈ ದೆವ್ವಗಳು ಅಂದರೆ ಆತ್ಮೀಯ ಜೀವಿಗಳಾಗಿ ಉಂಟು ಮಾಡಲ್ಪಟ್ಟವರು ಇವರು ಆಮೇಲೆ ಆ ಮಂಡಲದಲ್ಲಿ ಅವರು ಅನೇಕ ತಡೆ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ. The Bible says, Jesus called Satan as the thief that comes to steal, kill and destroy. ಯೇಸು ಕ್ರಿಸ್ತನು ಈ ದೆವ್ವವನ್ನ ಸೈತಾನನನ್ನ ಕಳ್ಳನ್ನು ಕದ್ದುಕೊಂಡು ಹಾಳು ಮಾಡುವುದಕ್ಕೆ ಬರುತ್ತಾನೆಂಬುದಾಗಿ ಹೇಳಿದನು. At the same time, we see God, and also he can use angels that are also spiritual beings to assist us who are in the natural. ಅದೇ ರೀತಿಯಾಗಿ ಆತ್ಮಿಕ ಜೀವಿಗಳಾಗಿರುವಂಥ ದೂತರನ್ನು ನಮಗೆ ನೈಸರ್ಗಿಕವಾದ ಮಂಡಲದಲ್ಲಿ ಕೆಲಸ ಮಾಡಲಿಕ್ಕಾಗಿ ದೇವರು ಕಾರ್ಯ ಕೊಡುತ್ತಾನೆ. So today we're going to look at why is it important that we understand this spiritual reality that there are two realms that we exist in. ನಾವು ಜೀವಿಸುವಂಥವುಗಳಲ್ಲಿ ನಮಗೆ ಎರಡು ಮಂಡಲಗಳಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥ ಈ ವಾಸ್ತವ ಸಂಗತಿಯನ್ನು ತಿಳ್ಕೊಳ್ಳಬೇಕು. The two realms continually coexist. ಈ ಎರಡು ಮಂಡಲಗಳು ಸಹ ಒಂದಕ್ಕೊಂದು ನಿರಂತರವಾಗಿ ಅದು ಇರುವಂಥದ್ದಾಗಿದೆ. The first thing that I want to talk to you about today is how important it is to personally develop in your spiritual life. ಆತ್ಮಿಕವಾದಂಥ ಜೀವನದಲ್ಲಿ ನೀವು ವೈಯಕ್ತಿಕವಾಗಿ ಅದನ್ನು ಬೆಳವಣಿಗೆಗೊಳಿಸಬೇಕು. When I'm referring to here in your spiritual life, I'm obviously referring to it as in our relationship with God. ನಿಮ್ಮ ಒಂದು ಆತ್ಮಿಕ ಬೆಳವಣಿಗೆ ಎಂದು ಹೇಳುವಾಗ ನಿಮಗೆ ಕರ್ತನೊಟ್ಟಿಗಿರುವಂಥ ಸಂಬಂಧದ ಕುರಿತಾಗಿ. Because what happens is, because man is created to function in both of these realms, ಮನುಷ್ಯನು ಎರಡೂ ಮಂಡಲದಲ್ಲಿಯೂ ಕಾರ್ಯನಿರ್ವಹಿಸುವಂತೆ ಅವನು ಇಡಲ್ಪಟ್ಟಿದ್ದಾನೆ. They can also be people who can be operating in the spirit but out of the wrong source. ನೋಡಿ, ಆತ್ಮಿಕ ಮಂಡಲದಲ್ಲಿ ಅವರು ಕಾರ್ಯ ಮಾಡುತ್ತಿರಬಹುದು, ಆದರೆ ಅವರು ತಪ್ಪಾದ ಮೂಲದಿಂದ ಕೆಲಸ ಮಾಡುತ್ತಿರಬಹುದು. But God has invited us into a relationship with Him. ಆದರೆ ದೇವರು ನಮ್ಮನ್ನ ಆತನೊಟ್ಟಿಗೆ ಆದಂತ ಸಂಬಂಧಕ್ಕಾಗಿ ಕರೆದಿದ್ದಾನೆ. So as God's people, as believers, as sons and daughters of God, ದೇವರ ಮಕ್ಕಳಾಗಿ, ದೇವರ ಮಗನು ಮತ್ತು ಮಗಳಾಗಿ, we need to develop spiritually just like how we develop naturally. ನಾವು ನೈಸರ್ಗಿಕವಾಗಿ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದುತ್ತೇವೋ ಅದೇ ರೀತಿಯಾಗಿ ಆತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕು. We take time to take care of our bodies. ನಾವು ನಮ್ಮ ಶರೀರವನ್ನ ನೋಡಿಕೊಳ್ಳಿಕ್ಕೆ ಸಮಯ ಕಳೆಯುತ್ತೇವೆ. We go to the gym. ನಾವು ಜಿಮ್ಗೆ ಹೋಗ್ತೀವಿ. We eat the necessary essential food that is good for our bodies. ನಮ್ಮ ಶರೀರಕ್ಕೆ ಅವಶ್ಯವಾದ ಆರೋಗ್ಯಕರವಾದ ಆಹಾರ ಸೇವನೆ ಮಾಡುತ್ತೇವೆ. At the same time, we also take care of our soul. ಅದೇ ರೀತಿ ನಮ್ಮ ಪ್ರಾಣವನ್ನ ಚೆನ್ನಾಗಿ ನಾವು ನೋಡ್ಕೊಳ್ತೇವೆ. We would want to grow intellectually. ನಾವು ಜ್ಞಾನದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಬಯಸ್ತೇವೆ. We'd like to grow in our understanding of different subjects, which is good. ಎಲ್ಲ ವಿಷಯಗಳ ಕುರಿತಾದ ತಿಳುವಳಿಕೆಯಲ್ಲಿ ಬೆಳವಣಿಗೆ ಹೊಂದ ಎಲ್ಲ ಒಳ್ಳೆಯದೇ. And we must.
ಅದು ಅವಶ್ಯ. But at the same time, it is very important that we also give time to develop spiritually as well. ಅದೇ ಸಮಯದಲ್ಲಿ ನಾವು ಆತ್ಮಿಕವಾದಂಥ ಬೆಳವಣಿಗೆಗೋಸ್ಕರವಾಗಿಯೂ ಸಮಯ ಕೊಡಬೇಕು. And how do we do that? ಅದನ್ನು ಯಾವ ರೀತಿ ಮಾಡುತ್ತೇವೆ? As believers in Jesus, we develop spiritually through our relationship with God. ನಾವು ವಿಶ್ವಾಸಿಗಳಾಗಿ ಕರ್ತನಲ್ಲಿ ನಾವು ಆತನೊಟ್ಟಿಗಿರುವಂತಹ ಸಂಬಂಧದ ಮುಖಾಂತರವಾಗಿ ಮಾಡುತ್ತೇವೆ. We must understand how we must relate to God. ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಯಾವ ರೀತಿಯಾಗಿ ಆತನೊಟ್ಟಿಗೆ ಹೊಂದಾಣಿಕೆ ಆಗುವಂಥದ್ದು. We must learn to receive from Him. ಆತನ ಬಳಿಯಿಂದ ನಾವು ಹೊಂದಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. We must learn to co-labor with Him. ನಾವು ಆತನೊಟ್ಟಿಗೆ ಜೊತೆ ಕೆಲಸಗಾರರಾಗಿ ಕಾರ್ಯ ಮಾಡಬೇಕು. And these are some ways that we learn to develop spiritually. ಇದೆಲ್ಲವೂ ಸಹ ನಾವು ಆತ್ಮಿಕವಾಗಿ ಬೆಳವಣಿಗೆ ಹೊಂದುವಂತ ಕಾರ್ಯಗಳಾಗಿದೆ. And with our relationship with God, we must learn to discern and act. That's the third thing. ನಾವು ಮೂರನೇ ಕಾರ್ಯ ದೇವರಿಗೊಟ್ಟಿಗೆ ಆದಂತ ಸಂಬಂಧದಲ್ಲಿ ನಾವು ಕಾರ್ಯಗಳನ್ನ ನಾವು ವಿಮರ್ಶೆ ಮಾಡಿ ತಿಳ್ಕೊಳ್ಳಬೇಕು. Be able to discern what is happening to you and around you. ನಿಮ್ಮ ಸುತ್ತಲೂ ಮತ್ತು ನಿಮಗೆ ಏನಾಗುತ್ತಿದೆ ಎಂಬುದನ್ನ ನೀವು ತಿಳಿದಿರಬೇಕು. A lot of times what we experience in the natural is a result of what is happening in the spiritual realm. ಅನೇಕ ಸಾರಿ ನಮಗೆ ನೈಸರ್ಗಿಕವಾಗಿ ನಡೆಯುವಂತ ಕಾರ್ಯ ಏನಂದ್ರೆ ಅದು ಆತ್ಮಿಕವಾಗಿ ನಡೆಯುವುದರ ಒಂದು ಉತ್ತರ ಪ್ರತಿಫಲವಾಗಿರುತ್ತೆ. So as believers in Jesus, ಯೇಸು ಕ್ರಿಸ್ತನ ಶಿಷ್ಯರಾಗಿ, blood washed and filled with His Spirit, ಆತನ ರಕ್ತ ತೊಳೆಯಲ್ಪಟ್ಟು ಆತ್ಮಭರಿತರಾಗಿ, growing in our relationship with Him, ಆತನೊಟ್ಟಿಗಾದಂಥ ಸಂಬಂಧದಲ್ಲಿ ಬೆಳವಣಿಗೆ ಹೊಂದುತ್ತಾ, we must grow and develop spiritually to become a people who will learn to discern what is happening in the spiritual realm. ಆತನ ಮಕ್ಕಳಾಗಿ ಬೆಳವಣಿಗೆ ಹೊಂದುವಾಗ ಆತ್ಮಿಕ ಮಂಡಲದಲ್ಲಿ ಏನ್ ನಡೆಯುತ್ತಿದೆ ಎಂಬುದನ್ನ ವಿವೇಚಿಸಿ ತಿಳ್ಕೊಳ್ಳಬೇಕು. Because what is happening in the spirit is directly affecting your day-to-day life or the natural realm. ನಿಮ್ಮ ಆತ್ಮದಲ್ಲಿ ಏನ್ ನಡೆಯುತ್ತಾ ಇದೆಯೋ ಅದು ನೈಸರ್ಗಿಕವಾದ ಪ್ರತಿ ದಿವಸದ ಜೀವಿತದ ಕಾರ್ಯಗಳ ಮೇಲೆ ಅದು ಪರಿಣಾಮ ಬೀರುತ್ತದೆ. Of course, not everything is spiritual. ಎಲ್ಲವೂ ಸಹ ಆತ್ಮಿಕವಾದದಲ್ಲ. Of course, we sit in a car, we drive. There's nothing spiritual about it. ನಾವು ಕಾರಲ್ಲಿ ಕುಳಿತು ಅದನ್ನು ಚಲಿಸ್ತಾ ಇರ್ತೇವೆ, ಅದರಲ್ಲಿ ಏನು ಆತ್ಮಿಕತೆ ಏನಿಲ್ಲ. But at the same time, there are some things that can occur in our life that we must be able to discern the root of that situation or that issue so that we can make the right decision and address that situation correctly. ನಾವೊಂದು ಸಂಗತಿ ನಮ್ಗೆ ನಡೆಯುತ್ತಿರುವಾಗ ನಮಗೆ ವಿವೇಚನೆಯ ಕಾರ್ಯ ಇರುವುದಾದರೆ ಅದನ್ನು ಸರಿಯಾಗಿ ಗುರುತಿಸಿ ಅದನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ. So I want to encourage each and every one of you by saying, start with the spiritual to see change in the natural. ನೀವು ಆತ್ಮಿಕ ಕಾರ್ಯಗಳನ್ನ ನೀವು ನೋಡುವುದಾದರೆ ನಿಮ್ಮ ನೈಸರ್ಗಿಕವಾದ ಕಾರ್ಯಗಳಲ್ಲಿ ಬದಲಾವಣೆ ಸಾಧ್ಯ. A great example is the story of how Elisha and his servant. ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಎಲಿಷನು ಮತ್ತು ಅವನ ಕೆಲಸದವನು ನೋಡಿದ ಹಾಗೆ. The Syrian king sends a huge army to arrest Elisha. ಅಲ್ಲಿ ಅಶ್ಶೂರ್ಯರ ಅರಸನು ಅಲ್ಲಿ ಎಲಿಷನ ಹಿಡಿಯಲಿಕ್ಕಾಗಿ ಆಮೇಲೆ ದೊಡ್ಡ ಒಂದು ಸೈನ್ಯವನ್ನು ಕಳಿಸ್ತಾನೆ. And then one morning Elisha's servant wakes up. He goes out to freshen himself up, and to his surprise he sees this huge army surrounding him. ಅಲ್ಲಿ ಕೆಲಸದವನು ಹೊರಗೆ ಬಂದು ನೋಡುವಂತ ಸಮಯದಲ್ಲಿ ದೊಡ್ಡ ಒಂದು ಸೈನ್ಯವು ಅವರ ಸುತ್ತ ಆವರಿಸಿದೆ. He's petrified. ಅವನು ಅದರ ಕುರಿತಾಗಿ ಭಯಭ್ರಾಂತನಾದನು. He's scared. ಭಯಗೊಂಡನು. Because it's very obvious to see in the natural a huge army that has come to seize you. ನೈಸರ್ಗಿಕವಾದಂತ ರೀತಿಯಲ್ಲಿ ನೋಡುವಾಗ ನಿಮ್ಮ ಹಿಡಿಯಲಿಕ್ಕಾಗಿ ದೊಡ್ಡ ಗುಂಪು ಬರುವಾಗ ಭಯಗೊಳ್ಳುವಂಥದ್ದು. But then he goes, wakes up Elisha the prophet. ಅನಂತರವಾಗಿ ಅವನು ಹೋಗಿ ಪ್ರವಾದಿಯಾದಂತ ಎಲಿಷನ ಎಬ್ಬಿಸ್ತಾನೆ. And then Elisha comes about. ಆಗ ಎಲಿಷನು ಬರುತ್ತಾನೆ. Sees
the same army in the natural, ಅವನು ತನ್ನ ಸ್ವಾಭಾವಿಕ ಕಣ್ಗಳಲ್ಲಿ ನೈಸರ್ಗಿಕ ಕಣ್ಗಳಲ್ಲಿ ಆ ಸೈನ್ಯವನ್ನು ನೋಡುತ್ತಾನೆ. as much as he saw what was happening in the natural, there was a huge army surrounding them. ಅವರ ಸುತ್ತಲೂ ನೈಸರ್ಗಿಕವಾಗಿ ಅವರ ಸುತ್ತಲೂ ದೊಡ್ಡ ಯುದ್ಧ ಸೈನ್ಯ ನಿಂತಿದೆ. But Elisha was aware of the spiritual reality that there was an army of angelic host surrounding them. ಆದರೆ ಎಲಿಷನಿಗೆ ಮತ್ತೊಂದು ಕಾರ್ಯ ತಿಳಿದಿದ್ದು, ಆತ್ಮಿಕ ಮಂಡಲದಲ್ಲಿ ಇವರ ಸುತ್ತಲೂ ದೇವರ ಒಂದು ಸೈನ್ಯವು ಆವರಿಸಿರುವುದನ್ನ. So that's why he looks at the servant and makes the statement saying that those who are with us are more than those who are with them. It's a very powerful passage. You can read it later on. ನೀವು ವಾಕ್ಯವನ್ನು ಓದುವಾಗ ಮುಂಚೆ ಓದಿಕೊಳ್ಳಬಹುದು. ಆದ್ರಿಂದಲೇ ಎಲಿಷನು ಹೇಳುವಂತ ಒಂದು ಹೇಳಿಕೆ ಅದು ಬಲವುಳ್ಳದಾಗಿದೆ. ಅವರಲ್ಲಿ ಇರುವವರಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. Then he does something powerful. ಅನಂತರವಾಗಿ ಶಕ್ತಿಯುತವಾಗಿ ಒಂದು ಕಾರ್ಯ He ಮಾಡುತ್ತಾನೆ. prays that God opens the servant's eyes so that they may see. ಆಗ ಅವನು ತನ್ನ ಸೇವಕನ ಕಣ್ಗಳು ತೆರೆಯಲ್ಪಡುವಂತೆ ಅವನು ಕಾರ್ಯಗಳನ್ನ ನೋಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. Elisha prayed that his servant will be able to discern what's happening in the spirit. ಎಲಿಷನು ಪ್ರಾರ್ಥಿಸ್ತಾನೆ, ಆತ್ಮಿಕ ಮಂಡಲದಲ್ಲಿ ಏನಾಗ್ತಿದೆ ಎಂಬುದನ್ನ ತನ್ನ ಸೇವಕನು ಕಾಣಲಿ ಎಂಬುದಾಗಿ. So we can be believers. ನಾವು ವಿಶ್ವಾಸಿಗಳಾಗಿರಬಹುದು. We can call ourselves Christians. ನಮ್ಮ ನಾವೇ ಕ್ರೈಸ್ತರೆಂಬುದಾಗಿ ಕರೆದುಕೊಳ್ಳಬಹುದು. But we might be a people who have not still walking in this dimension in our relationship with God. ದೇವರೊಟ್ಟಿಗಾದಂತ ನಮ್ಮ ಸಂಬಂಧದಲ್ಲಿ ನಾವು ಈ ಕೋಣದಲ್ಲಿ ನಾವು ನಡೆದಿರಲಿಕ್ಕಿಲ್ಲ. Where our eyes and ears of the Spirit are not open. ನಮ್ಮ ಆತ್ಮೀಯ ಕಣ್ಣುಗಳು ಕಿವಿಗಳು ಇನ್ನು ತೆರೆಯಲ್ಪಡದೇ ಇರಬಹುದು. So the result of it, whenever we go through a challenge or a crisis or a situation, we allow those situations to dictate us rather than, God expects us to actually discern what is happening in the spirit and accordingly take action to it. ಅನೇಕ ಸಾರಿ ನೈಸರ್ಗಿಕವಾಗಿ ನಮಗೇನು ಕಾರ್ಯ ನಡೀತಾ ಇದೆಯೋ ಅದರೊಟ್ಟಿಗೆ ನಾವು ನಡೆಯುತ್ತಾ ಇರುತ್ತೇವೆ. ಆದರೆ ದೇವರು ಎದುರು ನೋಡುವಂಥ ಕಾರ್ಯ ನಮ್ಮ ನೈಸರ್ಗಿಕ ಕಾರ್ಯಗಳನ್ನ ನಾವು ಆತ್ಮಿಕ ಕಾರ್ಯಗಳನ್ನು ನೋಡಿ ನಾವು ನಿರ್ದೇಶಿಸಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾನೆ. So my prayer for each one of us today is this, that God will activate your discernment. God will open your eyes so that you will be able to discern and be sensitive to the Holy Spirit to understand what is happening in the spirit realm. ನನ್ನ ನಿಮಗೋಸ್ಕರವಾದಂಥ ಪ್ರಾರ್ಥನೆ ಏನಂದ್ರೆ, ನಿಮ್ಮ ಸ್ವಾಭಾವಿಕವಾಗಿ ನಡೆಯುವಂಥ ಕಾರ್ಯಗಳನ್ನ ನೀವು ಆತ್ಮಿಕ ರೀತಿಯಲ್ಲಿ ಅದನ್ನ ತಿಳಿದುಕೊಂಡು ಅದರ ರೀತಿಯಲ್ಲಿ ನೀವು ಕಾರ್ಯ ನಿರ್ವಹಿಸಬೇಕೆಂಬುದಾಗಿ. Like I said some time ago, at times in some situations to see change in the natural realm, ನಾವು ನಮ್ಮ ನೈಸರ್ಗಿಕವಾದಂಥ ಕಾರ್ಯಗಳಲ್ಲಿ ಆದಂಥ ಬದಲಾವಣೆಯನ್ನ we must first begin in the spiritual realm. ಅದಕ್ಕಾದಂಥ ಪ್ರಾರಂಭ ನಮ್ಮ ಆತ್ಮಿಕ ಮಂಡಲದಲ್ಲಿ ಆಗಬೇಕಾಗಿದೆ. So really learning to indulge in both of these realms that we are created to walk in is very important. ನಾವು ಎರಡು ಸಂಗತಿಗಳಲ್ಲಿಯೂ ನಡೆಯಲಿಕ್ಕಾಗಿ ನಾವು ಉಂಟು ಮಾಡಲ್ಪಡದೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಅವಶ್ಯವಾಗಿದೆ. Yes, definitely we shouldn't be a people that we are so spiritual that we don't know how to live here on the earth. ನಾವು ಕೆಲವೊಂದು ಸಾರಿ ಯಾವ ರೀತಿ ತುಂಬಾ ನಾವು ಆತ್ಮಿಕರಾಗಿರುತ್ತೇವೆ, ಈ ನೈಸರ್ಗಿಕದಲ್ಲಿ ಜೀವನ ಮಾಡೋದು ಗೊತ್ತಿರಲ್ಲ. Someone said it like this, don't be so spiritually minded that you are no earthly good. ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ನೀವು ತುಂಬಾ ಆತ್ಮಿಕತೆಯಿಂದ ನೀವು ತುಂಬಿದವರಾಗಿ ಈ ಭೂಮಿಯಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ ಎಂಬುದನ್ನು ಅಂದುಕೊಳ್ಳಬೇಡಿ. Because our spiritual life, our walk with the Holy Spirit must have an effect in our natural life. ನಮ್ಮ ಒಂದು ಆತ್ಮಿಕವಾದಂಥ ಜೀವಿತ ಯೇಸು ಕ್ರಿಸ್ತನೊಟ್ಟಿಗೆ ಇರುವಂತಹ ಸಂಬಂಧವಾದಂಥದ್ದು ನೈಸರ್ಗಿಕವಾದ ಲೋಕದಲ್ಲಿ ಅದು ಪರಿಣಾಮವನ್ನು ಬೀರುವಂಥದ್ದಾಗಿರಬೇಕು. But at the same time, we shouldn't be unaware, or we shouldn't be Christians
that don't know how to operate in the spirit, which is equally important. ನೋಡಿ, ಅದೇ ರೀತಿಯಾಗಿ ಆತ್ಮಿಕವಾಗಿ ಕಾರ್ಯನಿರ್ವಹಿಸಬೇಕೆಂಬಂತ ಅರಿವಿಲ್ಲದವರಾಗಿಯೂ ಸಹ ನಾವಿರಬಾರದು. So we must learn to grow in our ability to operate in both of these realms well. ಈ ಎರಡೂ ಮಂಡಲದಲ್ಲಿಯೂ ನಾವು ಚೆನ್ನಾಗಿ ಕಾರ್ಯನಿರ್ವಹಿಸಲಿಕ್ಕಾದಂತ ತರಬೇತಿ ಉಳ್ಳವರಾಗಿರಬೇಕು. So I want to pray with you today. ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸ್ತೇನೆ. I want to pray with you just like how I mentioned, that God will open your eyes and God will activate your discernment. ನಾನು ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಹೇಳಿದ ಹಾಗೆ ದೇವರು ನಿಮ್ಮ ಆತ್ಮಿಕ ಕಣ್ಗಳನ್ನು ತೆರೆಯ ಮಾಡಿ ನೀವು ವಿವೇಚಿಸುವಂತೆ ದೇವರು ಸಹಾಯ ಮಾಡಲಿ. Let's pray. Heavenly Father, we just want to thank you. ಪ್ರಾರ್ಥಿಸೋಣ. ಪರಲೋಕ ತಂದೆಯೇ, ನಿನಗೆ ವಂದನೆ ಸಲ್ಲಿಸ್ತೇವೆ. Lord, we thank you for the reality of the realm of the Spirit. ದೇವರೇ, ಆತ್ಮಿಕ ಮಂಡಲದ ವಾಸ್ತವವಾದ ಸಂಗತಿಗಾಗಿ ವಂದನೆಗಳು. Lord, we thank you for the natural realm that you have created us to function in. ದೇವರೇ, ನೈಸರ್ಗಿಕವಾದ ಮಂಡಲದಲ್ಲಿ ನಾವು ಕಾರ್ಯನಿರ್ವಹಿಸಲಿಕ್ಕಾಗಿ ನೀನು ಉಂಟು ಮಾಡೋದಕ್ಕಾಗಿ ವಂದನೆ. Lord, we also want to thank you for the ability that you have created us with to operate in the spiritual realm as well. ಅದೇ ಸಮಯದಲ್ಲಿ ನಾವು ಆತ್ಮಿಕ ಮಂಡಲದಲ್ಲೂ ಸಹ ಕಾರ್ಯನಿರ್ವಹಿಸುವಂತೆ ನಮಗೆ ನೀನು ಸಾಮರ್ಥ್ಯವನ್ನು ನೀಡಿರುವುದಕ್ಕಾಗಿ ಸ್ತೋತ್ರ. So Father, in the name of Jesus, I just pray like Elisha prayed over his servant. ತಂದೆಯೇ, ಸಮಯದಲ್ಲಿ ಎಲಿಷನು ತನ್ನ ಕೆಲಸದವನಿಗಾಗಿ ಪ್ರಾರ್ಥಿಸಿದ ಹಾಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. Lord, open the eyes of our spirit. ದೇವರೇ, ನಮ್ಮ ಆತ್ಮದ ಕಣ್ಣನ್ನ ತೆರೆಯ ಮಾಡು. Open the ears of our spirit. ದೇವರೇ, ನಮ್ಮ ಆತ್ಮೀಯ ಕಿವಿಯನ್ನ ತೆರೆಯ ಮಾಡು. Activate discernment, God. ದೇವರೇ, ನಮ್ಮಲ್ಲಿ ನಿನ್ನ ವಿವೇಚನೆಯು ಕಾರ್ಯ ಮಾಡುವಂತೆ ಮಾಡು. Lord, help us that we may be a people who will be able to discern what is happening in the spirit and accordingly take action. ದೇವರೇ, ಆತ್ಮೀಯ ಮಂಡಲದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ವಿವೇಚಿಸಿ ನಾವು ಕಾರ್ಯ ಮಾಡುವಂತೆ ನಮಗೆ ಸಹಾಯ ಮಾಡು. We release a fresh anointing. ನಿನ್ನ ಕರ್ತನೆಯ ಅಭಿಷೇಕ ಸುರಿಯ ಮಾಡು. In the name of the Lord Jesus. ಯೇಸುವಿನ ನಾಮದಲ್ಲಿ. You know, if you're watching me today and you don't know who Jesus is, ನೀವು ನನ್ನನ್ನು ವೀಕ್ಷಿಸುತ್ತಿರುವವರು ನಿಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿಯದಿದ್ದರೆ, I want to give you an invitation to receive him as your Lord and Savior. ನೀವು ಆತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಳ್ಳಕ್ಕೆ ಆಹ್ವಾನ ಕೊಡುತ್ತೇನೆ. You know, people try to do so many things, so many works to attain salvation to their soul. ಮನುಷ್ಯರು ಅವರ ಆತ್ಮಕ್ಕಾಗಿ, ಅವರು ವಿಮೋಚನೆಗಾಗಿ, ಮುಕ್ತಿಗಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. But the greatest gift of salvation Jesus gave to us as mankind was a free gift. ಮನುಷ್ಯರಿಗೆ ದೇವರು ಕೊಟ್ಟಂತ ಉಚಿತವಾದಂತ ಒಂದು ಉಡುಗೊರೆ ಏನೆಂದರೆ, the gift of salvation is a free gift given to us by God. ದೇವರಿಂದ ಈ ರಕ್ಷಣೆ ಎಂಬಂತ ಈ ಉಚಿತವಾದಂತ ವರದಾನವು ಮನುಷ್ಯರಾದ ನಮಗೆ ಕೊಡಲ್ಪಟ್ಟಿದೆ. All you have to do is believe in what Jesus has accomplished for us on the cross. ನಾವು ಮಾಡಬೇಕಾದ ಸಂಗತಿ ಎಲ್ಲವೂ ನಂಬಿಕೆಯೊಟ್ಟಿಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಏನು ಮಾಡಿದನೋ ಅದನ್ನು ನಂಬಬೇಕು. You know, 2000 years ago, God came into this world as a man called Jesus. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಮನುಷ್ಯನ ಅವತಾರವನ್ನು ತಾಳಿ ಬಂದನು. To die for our sins. ನಮ್ಮ ಪಾಪಗಳಿಗಾಗಿ ಸಾಯಲಿಕ್ಕಾಗಿ. You know, so that when we believe in what he has done for us on the cross, we will be saved. ಆತನ ಶಿಲುಬೆಯಲ್ಲಿ ನಮಗಾಗಿ ಏನನ್ನು ಮಾಡಿದ್ದಾನೋ ಅದನ್ನು ನಂಬುವಾಗ ನಾವು ರಕ್ಷಣೆ ಹೊಂದುತ್ತೇವೆ. And the Bible says we must believe it with our heart and confess it with our mouth that Jesus is Lord. ಸತ್ಯದ ಹೇಳುತ್ತದೆ, ಅದನ್ನು ನಮ್ಮ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಬೇಕು, ಯೇಸು ಕ್ರಿಸ್ತನೇ ಕರ್ತನೆಂದು. So I want you to pray this prayer with me, saying, Dear Lord Jesus, ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ, ಪ್ರಿಯ ಯೇಸುವೇ, I want you to come into my heart. ನನ್ನ ಹೃದಯದೊಳಗೆ ನೀನು ಬಾ. I want to receive you as my Lord and Savior.
ನಿನ್ನನ್ನ ನನ್ನ ಕರ್ತನು ರಕ್ಷಕನಾಗಿ ಅಂಗೀಕರಿಸಲಿಕ್ಕೆ ಬಯಸ್ತೇನೆ. Cleanse me with your precious blood. ನಿನ್ನ ಪವಿತ್ರ ರಕ್ತದಿಂದ ನನ್ನನ್ನು ತೊಳೆಯ ಮಾಡು. Fill me with your Holy Spirit. ನಿನ್ನ ಪವಿತ್ರಾತ್ಮನಿಂದ ತುಂಬಿಸು. I receive you, Lord. ನಿನ್ನನ್ನು ಅಂಗೀಕರಿಸಿಕೊಳ್ಳುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. I want to encourage you, if you've prayed that prayer, heaven is rejoicing over you today. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಪ್ರಾರ್ಥನೆ ಮಾಡಿರುವುದಾದ್ರೆ ನಿಮ್ಮ ಕುರಿತಾಗಿ ಪರಲೋಕವು ಸಂತೋಷ ಪಡುತ್ತಾ ಇದೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.